ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ವಿಶ್ವ ತಂಬಾಕು ರಹಿತ ದಿನಾಚರಣೆ ಜನಜಾಗೃತಿ ಜಾಥಾ ಕಾರ್ಯಕ್ರಮ. ಹುಕ್ಕೇರಿ ತಾಲೂಕಾ ಆರೋಗ್ಯ ಇಲಾಖೆ ಹಮ್ಮಿಕೊಂಡಿದ್ದ ತಂಬಾಕು ಸೇವನೆ ಇಡೀ ಮಾನವ ಕುಲಕ್ಕೆ ಮಾರಕ, ತಂಬಾಕು ಸೇವನೆ ಕ್ಯಾನ್ಸರ್ಗೆ ರಹದಾರಿ ಎಂಬ ಘೋಷಣಾ ಫಲಕಗಳನ್ನು ಹಿಡಿದು ಜನಜಾಗೃತಿ ಜಾಥಾ. ಹುಕ್ಕೇರಿ ಸಾರ್ವಜನಿಕ ಆಸ್ಪತ್ರೆಯಿಂದ ಕೋರ್ಟ್ ಬಸವೇಶ್ವರ ಸರ್ಕಲ್ದವರೆಗೆ ಜರುಗಿದ ಈ ಜಾಗೃತಿ ಜಾಥಾಗೆ ಚಾಲನೆ ನೀಡಿದ ಹುಕ್ಕೇರಿ ಮುಖ್ಯ ವೈದ್ಯಾಧಿಕಾರಿ ಮಾಂತೇಶ್ ನರಸನ್ನವರ್ ಹಾಗೂ ತಾಲೂಕಾ ಆರೋಗ್ಯಾಧಿಕಾರಿ ಉದಯ್ ಕುಡಿಚಿ. ಇದೇ ವೇಳೆ ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಉದಯ್ ಕುರ್ಚಿ ಮಾತನಾಡಿ, ತಂಬಾಕು ಉತ್ಪನ್ನಗಳ ಸೇವನೆಯಿಂದಾಗಿ ಬಾಯಿ ಕ್ಯಾನ್ಸರ್ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಚಿಕ್ಕ ವಯಸ್ಸಿನ ವಿದ್ಯಾರ್ಥಿಗಳು ಸಹ ಕ್ಯಾನ್ಸರ್ಗೆ ತುತ್ತಾಗುತ್ತಿರುವುದು ಆತಂಕದ ಸಂಗತಿಯಾಗಿದೆ. ತಂಬಾಕು ಕಂಪನಿಗಳು ಬೇರಿಸುವ ರಾಸಾಯನಿಕಗಳ ಪರಿಣಾಮಗಳಿಗೆ ತಂಬಾಕು ಸೇವನೆ ವ್ಯಸನವಾಗಿ ಪರಿಣಮಿಸುತ್ತಿದ್ದು, ತಂಬಾಕು ಸೇವನೆಯಿಂದ ಶ್ವಾಸಕೋಶದ ಕ್ಯಾನ್ಸರ್, ಹೃದಯ ಸಿಬ್ಬಂದಿ ಕಾಯಿಲೆಗಳು ಹೆಚ್ಚಾಗುತ್ತಿವೆ. ದೇಶದಲ್ಲಿ ಅತ್ಯಧಿಕ ತಂಬಾಕು ಉತ್ಪನ್ನಗಳನ್ನು ಬಳಸಲಾಗುತ್ತಿದ್ದು, ಇದು ಕ್ಯಾನ್ಸರ್ ರೋಗಗಳ ಸಂಖ್ಯೆ ಹೆಚ್ಚಾಗಲು ಕಾರಣವಾಗುತ್ತಿದೆ. ನಿಯಮ ಬಾಹಿರವಾಗಿ ತಂಬಾಕು ಮಾರಾಟ ಮಾಡುವವರ ವಿರುದ್ಧ ಕೋಟ್ವಾ ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕಾ ಆರೋಗ್ಯಾಧಿಕಾರಿ ಉದಯ್ ಕುಡಿಚಿ, ಮುಖ್ಯ ವೈದ್ಯಾಧಿಕಾರಿ ಮಾಂತೇಶ್ ನರಸನ್ನವರ್, ಡಾಕ್ಟರ್ ವಿನೋದ್ ಕುಮಾರ್, ಡಾಕ್ಟರ್ ಶ್ರುತಿ ಸೇರಿದಂತೆ SCDA ಸಿಬ್ಬಂದಿಗಳಾದ ಪ್ರಮೀಳಾ ನಿಪ್ನಾಳ್ಕರ್, ಮಂಜುನಾಥ್ ಉಪ್ಪ, ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿ ಶ್ರೀ ಸಚಿನ್ ಕೊಂಕಣಿ, ಮಾದೇವಿ ಜಳಕಿ, ಗಣಕಯಂತ್ರ ನಿರ್ವಹಣಾಧಿಕಾರಿಗಳು, ಸಾರ್ವಜನಿಕ ಆಸ್ಪತ್ರೆ ಎಲ್ಲ ಸಿಬ್ಬಂದಿಗಳು ಪಾಲ್ಗೊಂಡಿದ್ರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಈ ತಂಬಾಕು ವಿರೋಧಿ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಹೆಚ್ಚಾಗಿ ನಮ್ಮಲ್ಲಿ ಏನಿತ್ತು, ಯುವಕರ ಒಂದು ತಂಬಾಕಿಗೆ ತುತ್ತಾಗ್ತಾ ಇದ್ದಾರೆ. ಅದಕ್ಕೆ ತಾವೇನು ಹೇಳ್ತೀವಿ? ಇವತ್ತು ವಿಶ್ವ ತಂಬಾಕು ರಹಿತ ದಿನಾಚರಣೆ ನಿಮಿತ್ತ ನಾವು ಇಲ್ಲಿ ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಮತ್ತು ನಮ್ಮ ಸ್ಥಳೀಯ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು ಹಾಗೂ ಉಪನ್ಯಾಸಕರ ಒಂದು ಸಹಯೋಗದೊಂದಿಗೆ ನಾವು ಒಂದು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಜಾಥಾ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನೆಂದರೆ, ಜನರಲ್ಲಿ ಈ ತಂಬಾಕದಿಂದ ಆಗುವಂಥ ಆರೋಗ್ಯದ ಮೇಲೆ ಪರಿಣಾಮಗಳ ಬಗ್ಗೆ ನಾವು ಅವರಿಗೆ ಅರಿವು ಮೂಡಿಸೋದು ಮತ್ತು ತಂಬಾಕು ರಹಿತ ಜೀವನವನ್ನು ಶೈಲಿಯನ್ನು ನಾವು ಒಳಪಡಿಸಿಕೊಳ್ಳುವುದನ್ನು ಒಂದು ಅರಿವನ್ನು ಮೂಡಿಸುವ ಕಾರ್ಯಕ್ರಮವನ್ನು ನಾವಿವತ್ತು ಹಮ್ಮಿಕೊಳ್ತಾ ಇದ್ದೀವಿ. ಈ ಕೋಟ್ಪಾ ಕಾಯ್ದೆ ಅಡಿಯಲ್ಲಿ ಈಗ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮ್ರಪಾನವನ್ನು ಈಗಾಗಲೇ ನಿಷೇಧಿಸಲಾಗಿದೆ. ಅದರಂತೆ ಶಾಲೆ ಕಾಲೇಜುಗಳ ಸುತ್ತಲಿನ 100 ಮೀಟರ್ ಸುತ್ತಳತೆಯಲ್ಲಿ ಯಾವುದೇ ಈ ತಂಬಾಕು ಹಾಗೂ ತಂಬಾಕು ಉತ್ಪನ್ನಗಳ ಮಾರಾಟವನ್ನು ನಿಷೇಧ ಮಾಡಲಾಗಿದೆ. ಅದೇ ರೀತಿ 18 ವರ್ಷದ ಒಳಗಿನ ಯಾವುದೇ ಒಬ್ಬ ಯುವಕರಿಗೆ ಈ ತಂಬಾಕು ಹಾಗೂ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುವುದನ್ನು ಕೂಡ ನಿಷೇಧಿಸಲಾಗಿದೆ. ಈಗ ಅದನ್ನು ಈ ವರ್ಷದಿಂದ 21 ವರ್ಷದವರೆಗೂ ಅದನ್ನು ವಿಸ್ತರಣೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಈಗಾಗಲೇ ಹಮ್ಮಿಕೊಳ್ತಾ ಇದ್ದು, ಮತ್ತು ಯಾರ ಈ ಒಂದು ಕಾನೂನನ್ನು ಉಲ್ಲಂಘನೆ ಮಾಡ್ತಾರೋ ಅವ್ರಿಗೆ ದಂಡವನ್ನು ವಿಧಿಸುವುದು. ಅದೇ ರೀತಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ, ಆಸ್ಪತ್ರೆ, ಶಾಲೆ, ಕಾಲೇಜುಗಳನ್ನು ನಾವು ತಂಬಾಕು ಮುಕ್ತ ವಲಯಗಳನ್ನಾಗಿ ಮಾಡಬೇಕಂತ ನಾವು ನಿರ್ಧಾರ ಮಾಡಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಈ ಯುವಕರಲ್ಲಿ ಹಾಗೂ ಜನಸಾಮಾನ್ಯರಲ್ಲಿ ಈ ತಂಬಾಕು ಸೇವನೆಯಿಂದ ಆಗುವಂಥ ಆರೋಗ್ಯದ ಮೇಲೆ ಪರಿಣಾಮ ಆಗುವಂಥ ಹಾಗೂ ಅನಾಹುತಗಳ ಬಗ್ಗೆ ಹಾಗೂ ಅದರಿಂದ ಎಂಡ್ ಸ್ಟೇಜ್ ಅಂದರೆ ಕ್ಯಾನ್ಸರ್ಗಳ ಬಗ್ಗೆ ನಾವು ಶಾಲಾ ಕಾಲೇಜು ಮಟ್ಟದಲ್ಲಿ ಹಾಗೂ ಇಂಥ ಸಭೆಗಳಲ್ಲಿ ನಾವು ಇದು ಈ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಶಾಲಾ ಕಾಲೇಜುಗಳು ಹಿಡ್ಕೊಂಡು ಎಲ್ಲ ಕಡೆ ವರ್ಷ ಪೂರ್ತಿ ಮಾಡೋಕ್ಕೆ ನಮ್ಮ ಕಡೆಯಿಂದ ಆಗ್ತಾ ಇಲ್ಲ ಅನ್ನೋ ಒಂದು ಕಡೆ ಕೇಳಿ ಬರ್ತಾ ಇದೆ. ಒಂದು ದಿನ ಆಚರಿಸಿ ಆಯಿತು, ವರ್ಷ ಪೂರ್ತಿ ಏನಿರ್ತಾ ಯುವಕರೇನಿರ್ತಾ 12 ತಿಂಗಳಿರ್ತಾ ಈ ಗುಟಕ, ಈ ತಂಬಾಕು ಉತ್ಪನ್ನಗಳಿಂದ ಈ ಮಾರಕ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ. ವರ್ಷ ಪೂರ್ತಿ ಅವೇರ್ನೆಸ್ ಪ್ರೋಗ್ರಾಮನ್ನು ಆಚರಿಸೋಕ್ಕಾಗುತ್ತೆ. ಅದಕ್ಕೆ ಈಗ ಈ ಕೋಟ್ಪಾ ಕಾಯ್ದೆ ಅಡಿಯಲ್ಲಿನೇ ಈಗ ಎಲ್ಲ ಶಾಲೆ ಕಾಲೇಜುಗಳಿಗೆ ಮತ್ತು ಎಲ್ಲ ಸರ್ಕಾರಿ ಕಚೇರಿಗಳಿಗಿರ್ಬೋದು ಮತ್ತು ನಮ್ಮ ಕಾಲೇಜುಗಳಿಗಿರ್ಬೋದು ಈಗ ಕಟ್ಟುನಿಟ್ಟಿನ ಒಂದು ಕಾಯ್ದೆಯನ್ನು ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಆಡಳಿತ ಎಲ್ಲರಿಗೂ ನಮಗೆ ಈಗಾಗಲೇ ಸಂದೇಶಗಳನ್ನು ಕಳಿಸಿದೆ. ಇದನ್ನು ಕಟ್ಟುನಿಟ್ಟಾಗಿ ನಮ್ಮ ಅಟ್ಲೀಸ್ಟ್ ನಮ್ಮ ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಕಚೇರಿಗಳು ಹಾಗೂ ಶಾಲಾ ಕಾಲೇಜುಗಳಲ್ಲಿ ಕಟ್ಟುನಿಟ್ಟಾಗಿ ಪಾಲನೆ ಮಾಡುವ ನಿಟ್ಟಿನಲ್ಲಿ ನಾವು ಎಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಮತ್ತು ಅದೇ ರೀತಿ ಈ ಒಂದು ಆಚರಣೆ ಬರೀ ಇವತ್ತು ಒಂದೇ ಮೀಸಲಾಗಿದೆ. ಇದರ ಬಗ್ಗೆ ಮೇಲಿಂದ ಮೇಲೆ ನಾವು ಶಾಲಾ ಕಾಲೇಜುಗಳಲ್ಲಿ ಪ್ರತಿ ತಿಂಗಳೂ ಅಥವಾ ಯಾವಾಗ ಸಂದರ್ಭ ಬರುತ್ತೆ ಆವಾಗ ಅವ್ರಿಗೆ ತಂಬಾಕು ಸೇವನೆ ಬಗ್ಗೆ ಆಗುವಂಥ ಪರಿಣಾಮಗಳ ಬಗ್ಗೆ ಅವರಿಗೆ ನಾವು ಹಮ್ಮಿಕೊಳ್ತೀವಿ.
ಸಾಹೇಬ್ರ